ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣಾಯ ನಮಃ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 4ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 13ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಗುಣ ಮತ್ತು ಕರ್ಮಗಳ ವಿಭಾಗದಂತೆ ಚಾತುರ್ವರ್ಣ್ಯ ಎಂಬುದು ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ. ನಾನು ಅದರ ಕರ್ತೃವಾಗಿದ್ದರೂ ಕೂಡ ನನ್ನನ್ನು ಅವ್ಯಯ ಮತ್ತು ಅಕರ್ತೃ ಎಂದು ತಿಳಿ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಇಲ್ಲಿ 4 ವರ್ಣಗಳು, ಗುಣ ಮತ್ತು ಕರ್ಮಕ್ಕೆ ತಕ್ಕಂತೆ ತನ್ನಿಂದಲೇ ಸೃಷ್ಟಿಯಾಯಿತು ಎನ್ನುವನು. ಶ್ರೀಕೃಷ್ಣ ಇಲ್ಲಿ ಮಾತನಾಡುವಾಗ ಎಲ್ಲೋ ಭಾರತ ದೇಶದಲ್ಲಿ ಬಳಕೆಯಲ್ಲಿರುವ ಕೇವಲ ಜನ್ಮದಿಂದಲೇ ಆದ 4 ಜಾತಿಗಳನ್ನು ಗಮನದಲ್ಲಿಟ್ಟುಕೊಂಡಿಲ್ಲ. ಅವನ ಮುಂದೆ ಇಡೀ ವಿಶ್ವವೇ ಇದೆ. ಮಾನವ ಕೋಟಿಯಲ್ಲಿ ಅವರವರ ಕರ್ಮಕ್ಕೆ ತಕ್ಕಂತೆ ವಿಭಾಗ ಮಾಡುವುದು ಸಹಜವೇ ಆಗಿದೆ. ಈ ವಿಭಾಗದ ಮೇಲೆಯೇ ಸಮಾಜದ ಸುವ್ಯವಸ್ಥೆಯೂ ಕೂಡ ನಿಂತಿದೆ. ಆ 3 ಗುಣಗಳೇ ತಮಸ್ಸು, ರಜಸ್ಸು ಮತ್ತು ಸತ್ವ. 4 ವರ್ಣಗಳು ಎಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಯಾವ ಸಮಾಜದಲ್ಲಿಯೇ ಆದರೂ ಕೂಡ ಈ 4 ವರ್ಣಗಳು ಇರಲೇಬೇಕು. ಇದು ಬರೀ ಭಾರತ ದೇಶಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಇಂತಿಷ್ಟು 4 ವರ್ಣಗಳ ಜನರು, ವ್ಯಕ್ತಿಗಳು ಬಾಳ್ತಲೇ ಇರ್ತಾರೆ. ಅವರಿಗೆ ಆ ಹೆಸರಿನಿಂದ ಕರೀದೇ ಇರಬಹುದು, ಆದರೆ ಆ ರೀತಿಯ ಕಾರ್ಯಗಳನ್ನ ಮತ್ತು ಗುಣವನ್ನ ಅವರು ಅಳವಡಿಸಿಕೊಂಡಿರುತ್ತಾರೆ. ಅದರಲ್ಲಿ ಮೊದಲನೆಯವನೇ ಬ್ರಾಹ್ಮಣ. ಅವನು ಆಲೋಚನಾ ಜೀವಿ, ಮೇಧಾವಿ. ಸಮಾಜದ ಉದ್ದೇಶಗಳೇನು, ಅವುಗಳನ್ನು ಸಾಧಿಸುವುದು ಹೇಗೆ ಎಂಬುದನ್ನು ಕೂಲಂಕುಷವಾಗಿ ವಿಚಾರಿಸಿ ಅದಕ್ಕೆ ದಾರಿಯನ್ನ ತೋರ್ತಾನೆ. ಇವನು ಮಾನವ ಕೋಟಿಯ ಸಮಷ್ಟಿಯ ಜೀವನಕ್ಕೆ ಜ್ಞಾನವನ್ನ ಧಾರೆ ಎರೆದಿರುವಂಥವನು. ಇನ್ನು 2ನೇಯವನೇ ಕ್ಷತ್ರಿಯ, ಸಮಾಜವನ್ನು ಆಳುವವನು. ಅದನ್ನು ತನ್ನ ಶಕ್ತಿಯ ಬೇಲಿಯಿಂದ ರಕ್ಷಿಸುವವನು. ಹೊರಗಿನಿಂದ ಶತ್ರುಗಳು ಬಂದು ಸಮಾಜದ ಮೇಲೆ ಬೀಳದಂತೆ ನೋಡಿಕೊಳ್ತಾನೆ ಮತ್ತು ಸಮಾಜದೊಳಗೆ ಸಮಾಜಘಾತುಕ ಶಕ್ತಿಗಳು ಹಾವಳಿ ಮಾಡದಂತೆ ನೋಡಿಕೊಳ್ತಾನೆ. ಇದಕ್ಕಾಗಿ ಸೈನ್ಯ, ಕೋರ್ಟು, ಕಚೇರಿ, ಪೊಲೀಸು ಮುಂತಾದವುಗಳೆಲ್ಲ ಇರೋದು ಈ ಕ್ಷತ್ರಿಯ ಜೀವನಕ್ಕಾಗಿಯೇ. ಇನ್ನು 3ನೇಯವರೇ ವೈಶ್ಯ. ಐಶ್ವರ್ಯವನ್ನ ಮತ್ತು ಉತ್ಪತ್ತಿಯಾಗಿರುವಂತಹ ವಸ್ತುವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಂಚ್ತಾನೆ. ಇರುವ ಕಡೆಯಿಂದ ಇಲ್ಲದ ಕಡೆಗೆ ಹಂಚುವಂಥವನೇ ಇವನು. ಇದರಿಂದಲೇ ಸಮಾಜದಲ್ಲಿ ಎಲ್ಲರಿಗೂ ತಮಗೆ ಬೇಕಾಗಿರುವಂತಹ ವಸ್ತುಗಳು ಸಿಕ್ಕುತ್ತೆ. ಇನ್ನು 4ನೇಯವರೇ ಶ್ರಮಜೀವಿಗಳು. ಐಶ್ವರ್ಯವನ್ನು, ಆಹಾರ, ಬಟ್ಟೆ, ಬರೆಗಳನ್ನ ಉತ್ಪತ್ತಿ ಮಾಡುವಂತಹ ಕಾರ್ಮಿಕ ತಂಡದವರು. ನಾವು ಯಾವ ದೇಶವನ್ನ ನೋಡಿದರೂ ಕೂಡ ಈ ವಿಭಾಗವನ್ನ ನೋಡ್ತೇವೆ. ಆದರೆ ಭಾರತ ದೇಶದಲ್ಲಿ ಮೊದಮೊದಲು ಶ್ರೀಕೃಷ್ಣ ಹೇಳುವಂತೆ ಅವರವರು ಮಾಡುವ ಕರ್ಮ ಮತ್ತು ಗುಣದಿಂದ ಅವರು ಎಂತೆಂತಹ ವರ್ಣಕ್ಕೆ ಸೇರಿದವರೆಂದು ನಿಷ್ಕರ್ಷಿಸಲ್ಪಟ್ಟರೂ ಕೂಡ ಕಾಲಕ್ರಮೇಣ ಅದು ಜನ್ಮದಿಂದಲೇ ನಿಷ್ಕರ್ಷಿಸಲ್ಪಡುತ್ತಾ ಅದರಂತೆಯೇ ಹೋಯಿತು.
ಆದರೆ ಒಂದನ್ನ ಮೇಲು ಮತ್ತೊಂದನ್ನ ಕೀಳು ಎಂದು ಶ್ರೀಕೃಷ್ಣ ಎಲ್ಲಿಯೂ ಹೇಳಿಲ್ಲ. ಅವೆಲ್ಲ ಈ ಇಲ್ಲಿರುವಂಥ ಸಮಾಜದ ನಡುವಿನ ಜನರು ಅದನ್ನು ಮಾಡಿದ್ರು. ಒಂದು ಗಡಿಯಾರದಲ್ಲಿ ಹೊರಗೆ ನಮಗೆಲ್ಲ ಕಾಣುವಂಥದ್ದು ಗಂಟೆ ಮತ್ತು ನಿಮಿಷವನ್ನ ತೋರುವಂತಹ ಕೈಗಳು. ಅವು ಸರಿಯಾಗಿ ನಡೆಯಬೇಕಾದ್ರೆ ಅದರ ಹಿಂದೆ ಗಡಿಯಾರದಲ್ಲಿರುವ ಚಕ್ರಗಳೆಲ್ಲ ತಮ್ಮ ತಮ್ಮ ಕೆಲಸವನ್ನ ಮಾಡಬೇಕು. ಅದರಲ್ಲಿ ಒಂದು ಮೇಲು ಮತ್ತೊಂದು ಕೀಳು ಎಂದು ಹೇಳಲಾಗುವುದಿಲ್ಲ. ಒಂದು ಭಾಗಕ್ಕೆ ಬೆಲೆ ಜಾಸ್ತಿ, ಮತ್ತೊಂದು ಭಾಗಕ್ಕೆ ಬೆಲೆ ಕಡಿಮೆ ಇರಬಹುದು. ಆದರೆ ಗಡಿಯಾರ ನಡೆಯುವ ದೃಷ್ಟಿಯಿಂದ ಒಂದರಷ್ಟೇ ಮತ್ತೊಂದು ಮುಖ್ಯ. ಅದರಂತೆಯೇ ನಮ್ಮ ಸಮಾಜ ಎಂಬುವಂಥದ್ದು ಒಂದು ದೊಡ್ಡ ಯಂತ್ರ. ಇದು ಸುಸೂತ್ರವಾಗಿ ಉರುಳಿಕೊಂಡು ಹೋಗಬೇಕಾದ್ರೆ ಇದರಲ್ಲಿರುವಂಥ ಪ್ರತಿಯೊಬ್ಬನೂ ಕೂಡ ತನ್ನ ಕೆಲಸವನ್ನ ಸರಿಯಾಗಿ ಮಾಡಿದಾಗ ಮಾತ್ರ ಇದೆಲ್ಲ ನಡೆಯುತ್ತೆ. ಹೀಗೆ ಬ್ರಹ್ಮನ ಬಾಯಿಂದ ಒಬ್ರು, ಅವನ ಭುಜದಿಂದ ಒಬ್ರು, ತೊಡೆಯಿಂದ ಮತ್ತೊಬ್ರು, ಪಾದದಿಂದ ಮತ್ತೊಬ್ರು ಅಂತೆಲ್ಲ ಪುರಾಣದಲ್ಲಿ ಹೇಳ್ತಾರೆ. ಅದು ನಾವು ಹೇಗೆ ಅವಲೋಕಿಸಬೇಕು ಅಂತಂದ್ರೆ, ಸಕ್ಕರೆಯಿಂದ ಮಾಡಿದಂತಹ ಗೊಂಬೆಯ ಮುಖದಲ್ಲಿ ಸಕ್ಕರೆ ಇರುವಂತೆ ಆ ಸಕ್ಕರೆಯ ಗೊಂಬೆಯ ಕಾಲಿನಲ್ಲಿಯೂ ಕೂಡ ಸಕ್ಕರೆಯೇ ಇರುತ್ತದೆ. ಯಾವ ಭಾಗವನ್ನ ತೆಗೆದುಕೊಂಡ್ರೂ ಒಂದೇ ವಸ್ತು ನಮಗೆ ಕಾಣುವಂಥದ್ದು. ಆದರೆ ಒಂದು ಮೇಲು ಮತ್ತೊಂದು ಕೀಳು ಎಂಬ ಭಾವವನ್ನ ತಂದೊಡನೆಯೇ ನಮಗೆ ಮನಸ್ತಾಪ ಉಂಟಾಗತ್ತೆ. ಇದರಿಂದ ಪಾರಾಗಬೇಕು ಅಂತಂದ್ರೆ ನಮ್ಮಲ್ಲಿ ಒಂದೇ ದೃಷ್ಟಿ ಇರಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಹೀಗೆ ಹೇಳ್ತಾ ಇದ್ರು. ಏನಂತ? ವರ್ಣಗಳು ಇರುವವು, ಆದರೆ ಹಕ್ಕು ಮತ್ತು ಬಾಧ್ಯತೆಗಳು ಹೋಗುವವು. ಇಷ್ಟೆಲ್ಲ ಹೇಳಿರುವಂತಹ ಶ್ರೀಕೃಷ್ಣ ತಾನೇ ಅವುಗಳನ್ನೆಲ್ಲ ಮಾಡಿದ್ರೂ ಕೂಡ ತಾನು ಅಕರ್ತೃ ಎಂದು ಹೇಳಿಕೊಳ್ತಾನೆ. ಯಾವಾಗ ಒಬ್ಬ ತಾನು ಫಲಾಪೇಕ್ಷೆಯಿಂದ ಮಾಡುವನೋ ಅವನಿಗೆ ಕರ್ತೃತ್ವ ಬಂದ್ಬಿಡತ್ತೆ. ಆದರೆ ದೇವರಿಗೆ ಇವುಗಳ ಮೇಲೆ ಯಾವ ಆಸಕ್ತಿಯೂ ಇಲ್ಲ ಅಂತಂದಾಗ ಅವನು ಕರ್ಮ ಮಾಡಿದ್ರೂ ಕೂಡ ಅದರ ಫಲಕ್ಕೆ ಒಳಗಾಗಿಲ್ಲದೆ ಅದನ್ನ ಹಾಗೆ ಇರೋದ್ರಿಂದಲೇ ಅವನು ಮಾಡಿಯೂ ಕೂಡ ಮಾಡಿಲ್ಲದಂತೆ ನಿಷ್ಕಲ್ಮಶ ವ್ಯಕ್ತಿಯಾಗಿ ತೋರ್ತಾ ಇದ್ದಾನೆ. ಅದರಂತೆಯೇ ಅವನು ಅವ್ಯಯ ಮತ್ತು ಯಾವ ಬದಲಾವಣೆಗೂ ಕೂಡ ಸಿಕ್ಕದೇ ಇರುವಂಥವನು. ಗುಣಕ್ಕೆ ತಕ್ಕಂತೆ ಮನುಷ್ಯ ಕರ್ಮವನ್ನ ಆರಿಸ್ಕೊಳ್ತಾನೆ. ಕರ್ಮಕ್ಕೆ ತಕ್ಕಂತೆ ಅವನಿಗೆ ಫಲಾಫಲಗಳು ಬರುತ್ತವೆ. ಆ ಫಲಕ್ಕೆ ಕೈಯೊಡ್ಡಿದ್ರೆ ಮನುಷ್ಯ ಬದ್ಧನಾಗ್ತಾನೆ. ಕೇವಲ ಸಂಸ್ಕಾರ ನಾಶವಾಗಲಿ ಎಂದು ನಿಸ್ಸಂಗನಾಗಿ ಫಲಾಪೇಕ್ಷೆಯನ್ನ ಬಿಟ್ಟು ಕರ್ಮ ಮಾಡಿದ್ರೆ ಅವನು ಬಂಧಮುಕ್ತನಾಗ್ತಾನೆ. ಇದಕ್ಕೆಲ್ಲ ಒಂದು ಅವಕಾಶವನ್ನ ಕಲ್ಪಿಸುವವನೇ ಆ ಭಗವಂತ. ಇದಕ್ಕಿಂತ ಬೇರೆ ಯಾವ ವಿಧವಾದ ಆಸಕ್ತಿಯೂ ಕೂಡ ಅವನಲ್ಲಿ ಇಲ್ಲ. ಹಾಗಾಗಿ ಕೇವಲ ಇದನ್ನ ಜಾತಿ ಪದ್ಧತಿಯೆಂದು ವಿಂಗಡಣೆ ಮಾಡಿರುವಂಥದ್ದನ್ನೇ ನಾವು ತಪ್ಪಾಗಿ ಅರ್ಥೈಸಿಕೊಂಡ್ರೆ ಇಲ್ಲಿ ವರ್ಣ ಎಂಬ ಶಬ್ದದ ನಿಜವಾದ ಅರ್ಥವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ವರ್ಣ ಎಂದರೆ ಬಣ್ಣ ಎಂಬ ಅರ್ಥವೂ ಇದೆ. ಶಾಸ್ತ್ರಗಳಲ್ಲಿ ತ್ರಿಗುಣಗಳಿಗೆ ಕೆಲವು ನಿರ್ದಿಷ್ಟ ಬಣ್ಣಗಳನ್ನ ಸೂಚಿಸಿದ್ದಾರೆ. ಸತ್ವವು ಬಿಳಿಯ ಬಣ್ಣವನ್ನು, ರಜಸ್ಸು ಕೆಂಪು ಬಣ್ಣವನ್ನು ಮತ್ತು ತಮಸ್ಸು ಕಪ್ಪು ಬಣ್ಣವನ್ನು ಸೂಚಿಸುತ್ತದೆ. ವ್ಯಕ್ತಿಯು ಹೇಗೆ ಆಲೋಚನೆ ಮಾಡುತ್ತಾನೋ ಅದರಂತೆಯೇ ಆಗುತ್ತಾನೆ. ಬಾಹ್ಯವಾಗಿ ಎಲ್ಲರೂ ಒಂದೇ ರೀತಿ ಕಂಡು ಬಂದರೂ ಕೂಡ ವ್ಯಕ್ತಿಯ ಗುಣಗಳಿಗೆ ಅನುಸಾರವಾಗಿ ಆಲೋಚನೆಗಳು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಈ ರೀತಿಯ ಮಾನಸಿಕ ವಿಭಿನ್ನತೆಗೆ ಅನುಸಾರವಾಗಿ ಇಡೀ ಮಾನವ ಕುಲವನ್ನ ಆಧ್ಯಾತ್ಮಿಕ ಅಧ್ಯಯನದ ಸಲುವಾಗಿಯೇ 4 ವರ್ಣಗಳಾಗಿ ಇಲ್ಲಿ ವಿಂಗಡಿಸಿದ್ದಾರೆ. ಮುಖ್ಯ ಪಟ್ಟಣಗಳಲ್ಲಿ ಜನರನ್ನ ಅವರವರ ಉದ್ದಿಮೆಗೆ ಅನುಗುಣವಾಗಿ ವೈದ್ಯರೆಂದೋ, ವಕೀಲರೆಂದೋ, ಪ್ರಾಧ್ಯಾಪಕರೆಂದೋ, ವ್ಯಾಪಾರಸ್ಥರೆಂದೋ ಅಥವಾ ರಾಜಕಾರಣಿಗಳೆಂದೋ ಇತ್ಯಾದಿಯಾಗಿ ನಾವು ವಿಂಗಡಿಸ್ತೇವೆ. ಅದರಂತೆಯೇ ಸಮಾಜದ ದೃಷ್ಟಿಯಿಂದ ವೈದ್ಯನಾಗ್ಲಿ, ವಕೀಲ ಅಥವಾ ತಂತ್ರಜ್ಞ ಇವರೆಲ್ಲರೂ ಕೂಡ ಒಂದೇ. ಸಮಾಜದ ಆರೋಗ್ಯದ ಬದುಕಿಗಾಗಿ ಎಲ್ಲರೂ ಪೂರಕವಾಗಿದ್ದು ಒಂದರೊಡನೊಂದು ಪೈಪೋಟಿ ನಡೆಸದೆ ಸಮರಸದ ಘಟಕಗಳೇ ಆಗಿರಬೇಕು. ಅಂತಹ ಸಮರಸದ ಘಟಕಗಳನ್ನಾಗಿ ನಾವು ಮುಂದುವರಿಬೇಕು ಅನ್ನುವಂಥದ್ದನ್ನೇ ಇಲ್ಲಿ ಆತ್ಮಸ್ವರೂಪಿಯಾದ ಕೃಷ್ಣನು ತಾನೇ ಇದರ ಕರ್ತೃ ಎಂದು ಹೇಳುವುದರ ಜೊತೆಗೆ ನನ್ನನ್ನ ಅಕರ್ತೃ ಅಥವಾ ಅವ್ಯಯ ಎಂತಲೂ ತಿಳಿ ಅಂತ ಹೇಳಿ
ತನ್ನ ನಿರ್ಗುಣವಾದ, ನಿಷ್ಕ್ರಿಯನಾದ, ಅಕರ್ತನು ಮತ್ತು ಅಭೋಕ್ತನಾದಂಥ ಅವನ ಸ್ವರೂಪವನ್ನ ತಿಳಿಸ್ತಾನೆ. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ. ತನ್ನತಾ ಅರಿವುದಕ್ಕೆ ಆತ್ಮಾವಲೋಕನಕ್ಕೆ, ತನ್ನತಾ ಅರಿವುದಕ್ಕೆ ಆತ್ಮಾವಲೋಕನಕ್ಕೆ, ಇರಲಿ ನಿತು ಕೆಲ ನಿಮಿಷ ದಿನದಂತ್ಯದಲ್ಲಿ, ಬಾಳಿನಲ್ಲಿ ಗುರಿ ಇರದ ಗೈಮೆಯದು ಸಾಧನೆಯೇ, ಬಾಳಿನಲ್ಲಿ ಗುರಿ ಇರದ ಗೈಮೆಯದು ಸಾಧನೆಯೇ, ಬರಿ ಓಟ ಗೆಲುವಲ್ಲ ಮುದ್ದುರಾಮ, ಬರಿ ಓಟ ಗೆಲುವಲ್ಲ ಮುದ್ದುರಾಮ. ನನ್ನನ್ನು ನಾನು ತಿಳಿದುಕೊಳ್ಳೋದಕ್ಕೆ, ನಮ್ಮ ಆತ್ಮವನ್ನು ನಾವು ಅವಲೋಕನಕ್ಕೆ ಒಳಪಡಿಸುವುದಕ್ಕೆ ದಿನದ ಅಂತ್ಯದಲ್ಲಿ ನಾವು ಕೆಲವು ನಿಮಿಷವನ್ನ ತೆಗೆದಿರಿಸಿದಾಗ ನಮಗೆ ಒಂದು ಸಾಧನೆಯಾಗತ್ತೆ. ಇಡೀ ದಿನ ಬರೀ ಓಡ್ತಲೇ ಇದ್ರೆ ಅದು ಬಯಕೆಗಳ ಹಿಂದೆಯೋ, ಆಸೆಗಳ ಹಿಂದೆಯೋ, ನಮ್ಮ ಆಕಾಂಕ್ಷೆಗಳ ಹಿಂದೆಯೋ ಓಡ್ತಾ ಇದ್ರೆ ಆ ಓಟದಲ್ಲಿ ನಮಗೆ ಯಾವತ್ತೂ ಗೆಲುವು ಸಿಕ್ಕಲ್ಲ. ದಿನದ ಅಂತ್ಯದಲ್ಲಿ ಕೆಲವಾರು ನಿಮಿಷ ಅವಲೋಕಿಸಿದಾಗ ಈ ಬದುಕು ಏನು ಎಂಬುದಕ್ಕೆ ಅರ್ಥ ಸಿಗುತ್ತದೆ ಎಂಬ ಮಾತನ್ನ ಕೃಷ್ಣ ಮತ್ತು ಮುದ್ದುರಾಮ ಇಬ್ಬರು ತಿಳಿಸ್ತಾ ಇದ್ದಾರೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.